ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಈ ದಿನ ನಾವು GPSTR ಪರೀಕ್ಷೆಯಲ್ಲಿ ಬರುವಂತಹ ಪತ್ರಿಕೆ 2ರ ಬಗ್ಗೆ ಅಂದರೆ ಸಮಾಜ ವಿಜ್ಞಾನ ಅಥವಾ ಸಮಾಜ ಪಾಠಗಳ ಬಗ್ಗೆ ಇದರಲ್ಲಿ ಬರುವ 51 ಪ್ರಶ್ನೆಯಿಂದ ಹಿಡಿದು 80ರ ಪ್ರಶ್ನೆಯವರೆಗೆ ಬರುವಂತಹ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು, ಎಷ್ಟು ಪದಗಳಲ್ಲಿ ಬರೆಯಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ 51ರಿಂದ ಹಿಡಿದು 60 ಪ್ರಶ್ನೆಗಳ ತನಕ ವಿವರಣಾತ್ಮಕ ಉತ್ತರವನ್ನು ಯಾವ ರೀತಿ ಬರೆಯೋದನ್ನು ನೋಡೋಣ. ಬನ್ನಿ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿ ವಿವರಣಾತ್ಮಕವಾಗಿ ಬರೆಯಬೇಕನ್ನೋದನ್ನು ನೋಡೋಣ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರಿಸಿ. ಅಂದರೆ ಒಂದು ಪ್ರಶ್ನೆಗೆ 3 ಅಂಕಗಳಿರುತ್ತವೆ. 2022ರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಪ್ರಶ್ನೆಗಳು ಇವು. ಮತ್ತು ಅದೇ ರೀತಿಯಾಗಿ ಈ ಪತ್ರಿಕೆಯನ್ನು, ಈ ಪರೀಕ್ಷೆಯನ್ನು ನಾನು ಕೂಡ ಬರೆದಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ 51ನೇ ಮೊದಲ ಪ್ರಶ್ನೆನ ನೋಡೋಣ. ಪಿರಾಮಿಡ್ಡುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಂದರೆ ಪಿರಾಮಿಡ್ಗಳ ಬಗ್ಗೆ, ಈಜಿಪ್ಟ್ ನಾಗರಿಕತೆಯಲ್ಲಿ ಬರುವ ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ 51ನೇ ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಉತ್ತರವನ್ನು ಈ ರೀತಿಯಾಗಿ ನೋಡ್ಕೋತಾ ಹೋಗೋಣ. ಈ ಪಿರಾಮಿಡ್ಡುಗಳು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟಿವೆ. ರಾಜರನ್ನು ಹೂಳಲು ಪಿರಾಮಿಡ್ಗಳನ್ನು ನಿರ್ಮಿಸಿದರು. ಈಜಿಪ್ಟ್ ನಾಗರಿಕತೆಯವರಿಗೆ ಏನು ಮಾಡ್ತಿದ್ರು, ರಾಜರನ್ನು ಹೂಳಲು ಈ ಪಿರಾಮಿಡ್ಗಳನ್ನು ನಿರ್ಮಿಸುತ್ತಿದ್ದರು. ಇದನ್ನು ನಿರ್ಮಿಸಲು ಮರಳುಗಲ್ಲು ಮತ್ತು ಗ್ರಾನೈಟ್ ಬಳಕೆ ಮಾಡಿದರು. ಆಗಿನ ರಾಜರನ್ನು ಹೂಳಲು ಇಂಥ ಪಿರಾಮಿಡ್ಗಳನ್ನು ನಿರ್ಮಾಣ ಮಾಡ್ತಿದ್ರು. ಈ ನಿರ್ಮಾಣ ಮಾಡಲು ಏನೇನು ಉಪಯೋಗಿಸ್ತಿದ್ರಪ್ಪ ಅಂದರೆ ಮರಳುಗಲ್ಲು ಮತ್ತು ಗ್ರಾನೈಟನ್ನು ಬಳಕೆ ಮಾಡ್ತಿದ್ರು. ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟನ್ನು ಕೆಳಗೆ ಅಂಡರ್ಲೈನ್ ಮಾಡ್ಕೋತಾ ಹೋಗಬೇಕು. ಎಕ್ಸಾಮಲ್ಲಿ ಕೂಡ ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟನ್ನು ಅಂಡರ್ಲೈನ್ ಮಾಡ್ಕೋತಾ ಹೋಗ್ರಿ. ಮತ್ತು ಮುಂದೆ ಗೀಜು ಪಿರಾಮಿಡ್ಗಳಲ್ಲಿಯೇ ದೊಡ್ಡದು. ಈ ಎಲ್ಲ ಪಿರಾಮಿಡ್ಗಳಲ್ಲಿ ಗೀಜು ಎಂಬ ಪಿರಾಮಿಡ್ ದೊಡ್ಡದಾಗಿದೆ. ಈ ಪಿರಾಮಿಡ್ ಸಾಮ್ರಾಟ ಕುಫುವಿನ ಗೋರಿಯಾಗಿದೆ. ಈ ಗೀಜಾ ಪಿರಾಮಿಡ್ ಯಾರ್ದು ಗೋರಿಯಾಗಿದೆಪ್ಪ ಅಂದ್ರೆ ಕುಫುವಿನ ಗೋರಿಯಾಗಿದೆ. ಶ್ರೀಮಂತರು ಮತ್ತು ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರಗಳನ್ನು ಕಟ್ಟಿದರು. ಗ್ರೀಕರು ಇದನ್ನು ಏನಂತ ಕರೆದ್ರಪ್ಪ ಅಂದರೆ ಈ ಪಿರಾಮಿಡ್ ಅಂತ ಕರೆದ್ರು. ಈ ಪಿರಾಮಿಡ್ ಅಂತ ಕರೆದವ್ರು ಯಾರಪ್ಪ ಅಂದರೆ ಗ್ರೀಕರು ಅಂಥೇಳಿ. ಈ ರೀತಿಯಾಗಿ ಉತ್ತರಗಳನ್ನು ಬರ್ಕೋತಾ ಹೋಗಬೇಕು. ಇದರ ಬಗ್ಗೆ ಮಾಹಿತಿ ಬೇಕಂದರೆ ನಿಮಗೆ 8ನೇ ತರಗತಿ ಭಾಗ 1ರಲ್ಲಿ ಜಗತ್ತಿನ ಪ್ರಮುಖ ನಾಗರಿಕತೆಗಳು ಈ ಪಾಠದಲ್ಲಿ ಇದರ ಬಗ್ಗೆ ನಿಮಗೆ ವಿವರವಾದ ಮಾಹಿತಿ ಸಿಗ್ತದೆ. ಮತ್ತು ಮುಂದೆ 52ನೇ ಪ್ರಶ್ನೆ, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಈ ರೀತಿ ವಿವರವಾಗಿ ಬರ್ಕೋತಾ ಹೋಗಬೇಕು. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ್ದರು. ಸಂಗೊಳ್ಳಿ ರಾಯಣ್ಣವರು ಚೆನ್ನಮ್ಮನ ಬಂಧನವಾದ ಮೇಲೆ ಕಿತ್ತೂರಿನ ನಾಯಕತ್ವ ವಹಿಸಿ ಸೈನ್ಯವನ್ನು ಸಂಘಟಿಸಿದರು. ಇವರು ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಖಜಾನೆಗಳನ್ನು ಲೂಟಿ ಮಾಡಿದರು. ಸಂಗೊಳ್ಳಿ ರಾಯಣ್ಣವರು ಸೈನಿಕರನ್ನು ಸಂಘಟಿಸಿದರು, ಗುಪ್ತ ಸಭೆಯನ್ನು ನಡೆಸಿದರು ಮತ್ತು ಗೆರಿಲ್ಲಾ ಯುದ್ಧ ತಂತ್ರವನ್ನು ಇವರು ಅರ್ತಿದ್ದರು. ಈ ಪ್ರಶ್ನೆಗೆ ಉತ್ತರ ನಿಮಗೆ ವಿವರವಾಗಿ ಇನ್ನೂ ಬೇಕಪ್ಪ ಅಂದರೆ ಸಮಾಜ ವಿಜ್ಞಾನ ಭಾಗ 1 7ನೇ ತರಗತಿಯಲ್ಲಿ ಮೈಸೂರು ಮತ್ತು ಇತರ ಸಂಸ್ಥಾನಗಳ ಪಾಠದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ನೋಡ್ಕೋಬೋದು ನೀವು. ಮುಂದೆ ಬಂದುಬಿಟ್ಟು 53ನೇ ಪ್ರಶ್ನೆ, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕಾರಗಳನ್ನು ಪಟ್ಟಿ ಮಾಡಿ. ಅಂದರೆ ಈ ಗುಪ್ತರ ಇತಿಹಾಸವನ್ನು ನಾವು ತಿಳಿದುಕೊಳ್ಬೇಕಂದ್ರೆ ಯಾವ ಆಕಾರಗಳು ಅಂದ್ರೆ ಆಧಾರಗಳು, ನಮಗೆ ಯಾವ ಆಧಾರಗಳು ಬೇಕು ಅಂಥೇಳಿ ಕ್ವಶನ್ ಕೇಳಿದ್ದಾರೆ. ಇದರ ಉತ್ತರ ಹೇಗೆ ಬರೀದಪ್ಪ ಅಂದರೆ ಗುಪ್ತರ ಯುಗವನ್ನು ಸುವರ್ಣಯುಗ ಎನ್ನುವರು ಅಂಥೇಳಿ ಮೊದಲು ಬರೀಬೇಕು. ನಂತರ ನಿಮಗೆ ಗೊತ್ತಿದ್ದರೆ ಬರೀರಿ, ಉತ್ತರ ಚೆನ್ನಾಗಿರುತ್ತದೆ. ಗುಪ್ತರ ಸ್ಥಾಪಕ ಶ್ರೀಗುಪ್ತ ಅಂಥೇಳಿ ಬರೀರಿ. ಇವರ ರಾಜಧಾನಿ ಪಾಟಲಿಪುತ್ರವಾಗಿತ್ತು ಅಂಥೇಳಿ ಬರೆದು ಅದರ ಆಧಾರ ಅಥವಾ ಆಕಾರಗಳನ್ನು ಈ ರೀತಿ ಚೆನ್ನಾಗಿ ಬರೆಯೋದ್ರಿಂದ ನಿಮಗೆ ಒಳ್ಳೆಯ ರೀತಿಯ ಅಂಕಗಳು ಸಿಗ್ತವೆ. ಪಾಯಿಂಟ್ ಮಾಡಿ ಚೆನ್ನಾಗಿ ಬರೀಬೇಕು. ಮತ್ತು ಯಾವ ಮಹತ್ವವಾದ ಪಾಯಿಂಟ್ ಇರ್ತಾವಲ್ಲ, ಇಂಪಾರ್ಟೆಂಟ್ ಪಾಯಿಂಟ್, ಅದಕ್ಕೆ ಮತ್ತು ಅಂಡರ್ಲೈನ್ ಮಾಡ್ಕೋತಾ ಹೋಗಬೇಕು. ಅಂದರೆ ಅವು ಹೈಲೈಟ್ ಆಗುತ್ತೆ ಪೇಪರ್ ಚೆಕ್ ಮಾಡೋರಿಗೆ. ಗುಪ್ತರ ಕಾಲವನ್ನು
ತಿಳಿದುಕೊಳ್ಳಲು ಪ್ರಮುಖವಾದ ಆಕರಗಳು ಈ ಕೆಳಗಿನಂತಿವೆ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ಫಾಯಿಯಾನನ ಬರವಣಿಗೆಗಳು ಮತ್ತು ರಾಜಶೇಖರನ ಕಾವ್ಯಮೀಮಾಂಸೆ. ಅದೇ ಮುಂದೆ ಹೋಗಿ ಈ ಪ್ರಶ್ನೆಗೆ ಉತ್ತರ ಬೇಕಂದರೆ ನೀವು ದ್ವಿತೀಯ PUC ಪಠ್ಯಪುಸ್ತಕವನ್ನು ನೋಡ್ಬೋದು. ಮುಂದೆ ಬಂದ್ಬಿಟ್ಟು 54ನೇ ಪ್ರಶ್ನೆ, ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ. ಅಂದರೆ ಶಂಕರಾಚಾರ್ಯರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಮಾಹಿತಿ ಗೊತ್ತಿತ್ತಪ್ಪ ಅಂದರೆ ಫಸ್ಟ್ 1-2 ಲೈನ್ ಬರ್ಕೊಂಬಿಡ್ರಿ ಅದನ್ನು. ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಜನಿಸಿರು ಅಂತ ಹೇಳಿ ಬರೀರಿ. ಅವರ ಸಿದ್ಧಾಂತದ ಸಾರ ಅಂದರೆ ಅವರ ಸಿದ್ಧಾಂತ ಸಾರವನ್ನು ಕೆಳಗೆ ಬರೋಣ. ಮತ್ತು ಮೊದಲು ಏನು ಬರೀಬೇಕಪ್ಪ ಅಂದರೆ ಅವರ ಸಿದ್ಧಾಂತ ಯಾವುದು ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕು. ಮೊದಲೇನು ಬರೀದು ಅವರ ಸಿದ್ಧಾಂತ ಯಾವುದಪ್ಪ ಅಂದರೆ ಅದ್ವೈತ ಸಿದ್ಧಾಂತ ಹೇಳಿ ಬರೆದು ಆ ಸಿದ್ಧಾಂತದ ಸಾರ ಅಂದರೆ ಆ ಸಿದ್ಧಾಂತದ ಮಹತ್ವವೇನು, ಅವ್ರಿಗೆ ಯಾವ ರೀತಿಯ ಆ ಸಿದ್ಧಾಂತವನ್ನು ವಿವರಣೆ ಮಾಡಿದ್ದಾರೆ ಅಂಥೇಳಿ ನೋಡೋಣ. ಅದ್ವೈತ ಎಂದರೆ ಏಕತ್ವ ಎಂದರ್ಥ. ಮತ್ತು ಅವರ ಪ್ರಕಾರ ಬ್ರಹ್ಮ ಅಂತಿಮ. ಅವರು ಪ್ರಪಂಚವನ್ನು ಮಾಯೆ ಎಂದು ಕರೆದರು. ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಹೇಳ್ತಾರೆ ಅವರು ಶಂಕರಾಚಾರ್ಯರು. ಮತ್ತು ಕೊನೆಯದಾಗಿ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಎಂದು ಹೇಳಿಕೊಳ್ತಾರೆ ಅವರು. ಈ ರೀತಿಯಾಗಿ ಶಂಕರಾಚಾರ್ಯರ ಸಿದ್ಧಾಂತವನ್ನು ವಿವರವಾಗಿ ಬರೆಯೋದ್ರಿಂದ ಒಳ್ಳೆಯ ಅಂಕಗಳು ಸಿಗ್ತವೆ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮ್ಗೆ ಮಾಹಿತಿ ಬೇಕಪ್ಪ ಅಂದರೆ ಸಮಾಜ ವಿಜ್ಞಾನ ಭಾಗ 2 6ನೇ ತರಗತಿ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ. ಮತ್ತು ಇದಕ್ಕಿಂತ ಇನ್ನೂ ಹೆಚ್ಚು ಬೇಕಪ್ಪ ಅಂದರೆ ದ್ವಿತೀಯ PUC ಪಠ್ಯಪುಸ್ತಕದಲ್ಲಿ. ಈಗ 55ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ. ಅದನ್ನು ಸಮರ್ಥಿಸಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರ, ಇವರು ಸಿಂಹಾಸನವೇರಿದಾಗ ಕೇವಲ 10 ವರ್ಷದವರಾಗಿದ್ದರು. ಇವ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಗೊತ್ತಿತ್ತಪ್ಪ ಅಂದರೆ ಮೊದಲನೇದಾಗಿ ಅವ್ರ ಬಗ್ಗೆ ನಿಮ್ಗೇನು ತಿಳಿದಿರುತ್ತಲ್ಲ, ಅವ್ರ ಬಗ್ಗೆ ನಿಮಗೇನು ಗೊತ್ತಿರುತ್ತೆ ಅದನ್ನು 2 ವಾಕ್ಯಗಳಲ್ಲಿ ಬರೆದು ಮುಂದೆ ಅವರು ಮಾಡಿದ ಸಾಧನೆಗಳನ್ನು ಬರೆದು ಉತ್ತರವನ್ನು ಮುಗಿಸೋದು. ಅವ್ರು ಏನು ಮಾಡ್ತಾರೆ ಅಂದರೆ ಮಾರಿ ಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ, ಕೋಲಾರದ ಚಿನ್ನದ ಗಣಿಯನ್ನು ಆರಂಭ ಮಾಡ್ತಾರೆ, ಬೆಂಗಳೂರು ನಗರಕ್ಕೆ ವಿದ್ಯುತ್ ಸರಬರಾಜು ಮಾಡ್ತಾರೆ, ಗೃಹ ಕೈಗಾರಿಕೆಗೆ ಪ್ರೋತ್ಸಾಹವನ್ನು ನೀಡ್ತಾರೆ, ಶಿಕ್ಷಣ ಪ್ರೇಮಿಯಾಗಿರ್ತಾರೆ. ಅವರು 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಪ್ರಶ್ನೆ ಬಗ್ಗೆ ನಿಮಗೆ ವಿವರವಾಗಿ ಉತ್ತರ ಬೇಕಂದರೆ ದ್ವಿತೀಯ PUC ಪಠ್ಯಪುಸ್ತಕವನ್ನು ನೀವು ನೋಡ್ಬೋದು. 56ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳಾವು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಬಹಳ ಚೆನ್ನಾಗಿ ಉತ್ತರವನ್ನು ನೀಡ್ಬೋದು. ಇದು ಅಂದರೆ ಮೊದಲೇನು ಬರೀದಪ್ಪ ಅಂದರೆ ಸಂವಿಧಾನದ ಯಾವ ಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳು ಬರ್ತವೆ ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಸಂವಿಧಾನದ ಭಾಗ 4 ಎದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ಬೋದು. ಯಾವ ವಿಧಿಯಲ್ಲಿ ಬರ್ತವಪ್ಪ ಅಂದರೆ 51A ವಿಧಿಯಲ್ಲಿ ಈ ನಮ್ಮ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ಬೋದು. ಒಂದನೇದಾಗಿ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಗೌರವವನ್ನು ನೀಡುವುದು, ಸ್ವಾತಂತ್ರ್ಯ ಚಳುವಳಿಯ ಆದರ್ಶ ಪಾಲನೆಯನ್ನು ಮಾಡುವುದು, ಮತ್ತು ಭಾರತದ ಏಕತೆಯನ್ನು ರಕ್ಷಿಸುವುದು, ರಾಷ್ಟ್ರ ರಕ್ಷಣೆ ಅಂದರೆ ದೇಶದ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಾವೆಲ್ಲರೂ ಸಹೋದರರೆಂಬ ಭಾವನೆಯನ್ನು ನಾವು ಹೊಂದಿರಬೇಕು. ಸಂಸ್ಕೃತಿ, ಪರಂಪರೆ, ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು. ಪರಿಸರದ ರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ವ್ಯಕ್ತಿಯ ತನ್ನ ಶ್ರೇಷ್ಠತೆಯನ್ನು ಸಾಧಿಸಲು ಸತತ ಪ್ರಯತ್ನವನ್ನು ಮಾಡುವುದು. ಇದು ಕೊನೆಯದಾಗಿ ಮತ್ತು ಬಹಳ ಮಹತ್ವವಾದ ಮೂಲಭೂತ ಕರ್ತವ್ಯವಾಗಿದೆ. 6ರಿಂದ 14 ವರ್ಷದೊಳಗಿನ ಮಗುವಿಗೆ ಏನು ಮಾಡಬೇಕು ಅಂದರೆ ಪಾಲಕರು ಶಿಕ್ಷಣವನ್ನು ನೀಡಬೇಕು. ಇದು ಅವರ ಆದ್ಯ ಕರ್ತವ್ಯವಾಗಿದೆ. ಇದರ ಬಗ್ಗೆ ನೀವು ವಿವರವಾಗಿ ನೋಡಬೇಕಪ್ಪ ಅಂದರೆ ಸಮಾಜ ವಿಜ್ಞಾನ ಭಾಗ 2 6ನೇ ತರಗತಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಈ ಪಾಠದಲ್ಲಿ ವಿವರವಾಗಿ ಉತ್ತರವನ್ನು ನೋಡ್ಬೋದು. ಮುಂದೆ 57ನೇ ಪ್ರಶ್ನೆ ನೋಡೋಣ. ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮೊದಲನೇದಾಗಿ ನಿಮಗೇನು ತಿಳಿದಿರುತ್ತಲ್ಲ ಅದನ್ನು 1-2 ವಾಕ್ಯಗಳಲ್ಲಿ ಬರೆಯೋದು. 1957ರ ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿದ ಮೇರೆಗೆ 3 ಹಂತದ ಸ್ಥಳೀಯ ಸರ್ಕಾರ ರಚನೆಗೆ ಶಿಫಾರಸು ಈ ಬಲವಂತರಾಯ್ ಮೆಹ್ತಾ ಸಮಿತಿ ಮಾಡ್ತದೆ. ಆ 3 ಶಿಫಾರಸು ಮಾಡಿದ ಸರ್ಕಾರ ಅಂದರೆ ಗ್ರಾಮ ಸಭಾ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಈ 3
ಸ್ಥಳೀಯ ಸರ್ಕಾರವನ್ನು ಈ ಮೆಹ್ತಾ ಸಮಿತಿ ಮಾಡುತ್ತೆ. ಇದರ ಕಾರ್ಯಗಳೇನು ಅಂದರೆ ಸ್ಥಳೀಯರಿಂದಲೇ ಅಧಿಕಾರ ಮಾಡಲು ಅವಕಾಶ ಮಾಡಿಕೊಡುವುದು, ಸ್ಥಳೀಯರ ಹಿತಾಸಕ್ತಿ ರಕ್ಷಣೆಯನ್ನು ಮಾಡುವುದು, ಸ್ಥಳೀಯರ ಸಮಸ್ಯೆ ಪರಿಹಾರ ಮಾಡುವುದು, ಕೆಳಹಂತದ ಆಡಳಿತ ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ಉಂಟು ಮಾಡುವುದು, ಜನರಿಗೆ ರಾಜಕೀಯ ಪ್ರಜ್ಞೆಯನ್ನು ನೀಡುವುದು ಈ ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯವಾಗಿದೆ ಅಂತ ಈ ರೀತಿಯಾಗಿ ಉತ್ತರವನ್ನು ಬರಿಬೋದು. 58ನೇ ಪ್ರಶ್ನೆ, ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ, ಏಕೆ ವಿರೋಧ ಮಾಡ್ತದೆ ಅನ್ನೋದನ್ನು ಪ್ರಶ್ನೆ ಕೇಳಿದ್ದಾರೆ. ಈ ರೀತಿಯ ವಿವರವಾಗಿ ಉತ್ತರವನ್ನು ಬರಿಬೋದು. ವಸಾಹತುಶಾಹಿತ್ವ ಎಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ಬರಿಬೇಕು. ಒಂದು ದೇಶ ಮತ್ತೊಂದು ದೇಶದ ಮೇಲೆ ಪೂರ್ಣ ರಾಜಕೀಯ ನಿಯಂತ್ರಣವನ್ನು ಪಡೆದುಕೊಳ್ಳುವುದು ವಸಾಹತುಶಾಹಿತ್ವ ಆಗಿದೆ. ಈ ರೀತಿ ವಸಾಹತುಶಾಹಿತ್ವವನ್ನು ನಮ್ಮ ಭಾರತ ಏನು ಮಾಡ್ತದಪ್ಪ ಅಂದ್ರೆ ವಿರೋಧ ಮಾಡ್ತದೆ. ಆ ಅನುಭವ ನಾವು ಏನು ಮಾಡಿವಪ್ಪ ಅಂದ್ರೆ ಮೊದಲಿನಿಂದನೂ ಬ್ರಿಟಿಷರಿಂದ ನಮಗೆ ಬಹಳ ರೀತಿಯಾದ ಶೋಷಣೆಯಾಗಿದೆ. ಅದನ್ನು ಈಗ ಆಗಬಾರ್ದು ಅಂಥೇಳಿ ಈ ವಸಾಹತುಶಾಹಿತ್ವವನ್ನು ನಮ್ಮ ಭಾರತವು ವಿರೋಧ ಮಾಡುತ್ತದೆ. ಭಾರತವು ಪಂಚಶೀಲ ತತ್ವವನ್ನು ಅನುಸರಿಸಿ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯ ಬಗ್ಗೆ ಪಣ ತೊಟ್ಟಿದೆ. ನಮ್ಮ ಭಾರತ ದೇಶ ಭಾರತ ನಿಶಸ್ತ್ರೀಕರಣಕ್ಕೆ ಹೆಚ್ಚಿನ ಮಾನ್ಯತೆ ನೀಡುತ್ತದೆ. 59ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ. ಈ ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಒಂದೆರಡು ವಾಕ್ಯಗಳಲ್ಲಿ ಒಂದೆರಡು ವಾಕ್ಯ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ಯಾವುದೇ ಉತ್ತರ ಬರೆಯುವಾಗ ನಾವೇನು ಮಾಡ್ತೀವಿ ಪೀಠಿಕೆ ಅಂಥೇಳಿ ಬರಿತೀವಿ. ಆದರೆ ಇಲ್ಲಿ ಪೀಠಿಕೆ ಅಂತ ಬರೆಯೋದಿಲ್ಲ. ಪೀಠಿಕೆ ಅಂಥೇಳಿ ಬರೆದ ಆನ್ಸರ್ ಬರಿಬಾರ್ದು. ಇಲ್ಲಿ ಜಸ್ಟ್ 2 ವಾಕ್ಯಗಳಲ್ಲಿ ನಿಮ್ಗೆ ಏನಾದ್ರ ಬಗ್ಗೆ ತಿಳುವಳಿಕೆ ಇರುತ್ತಲ್ಲ ಅದನ್ನು ಮೊದಲನೇ 2 ಲೈನ್ಗಳನ್ನು ಬರೆಯೋದು. ಅಂದರೆ ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳಲ್ಲಿ ಈ ಭದ್ರತಾ ಸಮಿತಿ ಒಂದಾಗಿದೆ ಅಂತೇಳಿ ಒಂದನೇ ಪಾಯಿಂಟ್ ಬರೀದು. ನೆಕ್ಸ್ಟ್ ಇದು ಯಾವಾಗ ಸ್ಥಾಪನೆ ಆಯಿತು? 1946ರಲ್ಲಿ ಇದು ಭದ್ರತಾ ಸಮಿತಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ನ್ಯೂಯಾರ್ಕ್ದಲ್ಲಿದೆ. ಅದು ಬರೆದುಬಿಟ್ಟು ಏನು ಮಾಡೋದು, ಭದ್ರತಾ ಸಮಿತಿಯ ಕಾರ್ಯಗಳು ಯಾವುವು ಅಂಥೇಳಿ ಕೆಳಗಡೆ ಬರೆಯೋದು. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡುವುದು, ಶಾಂತಿ ಹಾಗೂ ಸುವ್ಯವಸ್ಥೆಗೆ ನಿಯೋಜಿಸುತ್ತದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇದು ನೇಮಕ ಮಾಡ್ತದೆ, ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಹುದ್ದೆಯ ಉಮೇದುಗಾರಿಗೆ ಹೆಸರನ್ನು ಸೂಚಿಸುತ್ತದೆ. ಇದರ ಬಗ್ಗೆ ವಿವರವಾಗಿ ಉತ್ತರ ಬೇಕಪ್ಪ ಅಂದರೆ ಸಮಾಜ ವಿಜ್ಞಾನ ಭಾಗ 2 7ನೇ ತರಗತಿಯಲ್ಲಿ ವಿಶ್ವಸಂಸ್ಥೆ ಅಂತ ಹೇಳಿ ಒಂದು ಪಾಠ ಇದೆ. ಆ ಪಾಠವನ್ನು ಓದೋದ್ರಿಂದ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಕೊನೆಯ ಪ್ರಶ್ನೆ 60ನೇ ಪ್ರಶ್ನೆ, ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ, ನಮ್ಮ ಸಮಾಜ ಒಂದೇ ರೀತಿಯಾಗಿಲ್ಲ. ಏನು ಮಾಡಿವಪ್ಪ ಅಂದ್ರೆ ನಮ್ಮ ಸಮಾಜದಲ್ಲಿ ಉದ್ಯೋಗದ ಆಧಾರದ ಮೇಲೆ ವಿವಿಧ ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡಿ ನಮ್ಮ ಸಮಾಜವನ್ನು. ಉದಾಹರಣೆಗೆ ಪಶುಪಾಲನಾ ಸಮಾಜ, ಬೇಟೆಗಾರಿಕಾ ಸಮಾಜ, ಗ್ರಾಮೀಣ ಸಮಾಜ, ನಗರ ಸಮಾಜ, ಕೃಷಿ ಸಮಾಜ, ಈ ರೀತಿಯಾಗಿ ಸಮಾಜದಲ್ಲಿ ವಿವಿಧ ಪ್ರಕಾರಗಳನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಉತ್ತರಗಳನ್ನು ಬರೆಯೋದ್ರಿಂದ ಹೆಚ್ಚಿನ ಅಂಕಗಳನ್ನು ನೀವು ಪಡ್ಕೋಬಹುದು ವಿವರಣಾತ್ಮಕ ಪತ್ರಿಕೆಯಲ್ಲಿ. ಎಲ್ಲರಿಗೂ ಥ್ಯಾಂಕ್ ಯು.